ಎಲ್ಲರಿಗೂ ನಮಸ್ಕಾರ. ಮೇಷರಾಶಿ 2026ರ ಭವಿಷ್ಯವಾಣಿ. 2026ನೇ ವರ್ಷ ನಿಮ್ಮ ಜೀವನಕ್ಕೆ ಹೊಸ ಅವಕಾಶಗಳನ್ನು ತರಲಿದೆ. ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಿ ನಿಮ್ಮ ಮುಂದಿನ ಪ್ರಯಾಣ ಸುಗಮವಾಗಿಸುತ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಹಾಗೂ ಪ್ರೋತ್ಸಾಹ ಸಿಗುತ್ತದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಬೆಂಬಲ ದೊರೆಯುತ್ತದೆ. ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳು ಲಾಭದಾಯಕವಾಗಿರುತ್ತದೆ. ಶ್ರದ್ಧೆಯಿಂದ ವ್ಯವಹಾರ ನಿರ್ವಹಣೆ ಬಹಳ ಮುಖ್ಯ. ಹಣಕಾಸು ಸ್ಥಿತಿ ಸ್ಥಿರವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಸಾಧ್ಯ. ಗುರುಗ್ರಹದ ಅನುಗ್ರಹದಿಂದ ಕುಟುಂಬದ ಬೆಂಬಲ ಹೆಚ್ಚಾಗುತ್ತದೆ. ಪೋಷಕರ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ಕೊಡುತ್ತದೆ. ಶನಿ ಪ್ರಭಾವದಿಂದ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಕಠಿಣ ಪರಿಸ್ಥಿತಿಯಲ್ಲಿಯೂ ಶಾಂತ ಮನಸ್ಸು ಕಾಪಾಡಲು ಸಹಾಯಕ. ರಾಹು ಕೇತು ಬದಲಾವಣೆಗಳು ಹೊಸ ಆಸಕ್ತಿಗಳನ್ನು ಹುಟ್ಟಿಸುತ್ತದೆ. ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆ ಸಂಭವಿಸಬಹುದು. ಪ್ರೇಮ ಜೀವನದಲ್ಲಿ ಹೊಸ ಪರಿಚಯಗಳು ಸಂತೋಷ ತರುತ್ತವೆ, ಆದರೆ ತೀರ್ಮಾನದಲ್ಲಿ ತಾಳ್ಮೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಸಮತೋಲನ ಮತ್ತು ಸಂತೋಷ. ಸಂಗಾತಿಯೊಂದಿಗೆ ಸಮರ್ಥ ಸಂಭಾಷಣೆ ಮುಖ್ಯ. ಹಣಕಾಸು ಮತ್ತು ವೃತ್ತಿ. ಹಣಕಾಸು ಹರಿವು ಸ್ಥಿರವಾಗುತ್ತದೆ. ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತವೆ. ಧೈರ್ಯ ಮತ್ತು ಶ್ರಮದಿಂದ ಉತ್ತಮ ಫಲ ಸಿಗುತ್ತದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಲಾಭದಾಯಕವಾಗಿರುತ್ತವೆ. ಗ್ರಾಹಕರ ವಿಶ್ವಾಸ ಹೆಚ್ಚಾಗುತ್ತದೆ. ಶನಿ ಪ್ರಭಾವದಿಂದ ಸಾಲ ಅಥವಾ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆ. ತಕ್ಷಣದ ನಿರ್ಧಾರ ತಪ್ಪಾಗಬಹುದು. ಹಣದ ನಿಯಂತ್ರಣ ಮತ್ತು ಉಳಿತಾಯ ಮುಖ್ಯ. ಅನಗತ್ಯ ಖರ್ಚು ನಿವಾರಣೆಗೆ ಅಗತ್ಯ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಅವು ಉಪಯುಕ್ತವಾಗುತ್ತವೆ. ಬ್ಯಾಂಕ್ ಅಥವಾ ಹಣಕಾಸು ಸಂಬಂಧಿತ ಹೊಸ ಯೋಜನೆಗಳಲ್ಲಿ ಲಾಭ ಸಿಗುತ್ತದೆ. ಆದಾಯ ಮೂಲಗಳು ಹೆಚ್ಚಾಗಬಹುದು. ನಿಮ್ಮ ಶ್ರಮ ಫಲಿತಾಂಶ ನೀಡುತ್ತದೆ. ಹಣಕಾಸಿನ ಮೇಲೆ ನಿಯಂತ್ರಣ ನಿಮ್ಮ ಭವಿಷ್ಯದ ಭದ್ರತೆಗಾಗಿ ಅಗತ್ಯ. ವರ್ಷದ ಕೊನೆಯಲ್ಲಿ ಹಣಕಾಸು ಸ್ಥಿತಿ ಸುಧಾರಣೆ ಕಾಣಿಸುತ್ತದೆ. ಭವಿಷ್ಯದ ಯೋಜನೆಗಳಿಗೆ ನೆಲೆಯೂರಿಕೆ. ಪ್ರೇಮ, ದಾಂಪತ್ಯ ಮತ್ತು ಸಂಬಂಧಗಳು. ಹಳೆಯ ಪ್ರೇಮ ಸಂಬಂಧಗಳು ನೆನಪಿಗೆ ಬರಬಹುದು. ಹಿಂದಿನ ತಪ್ಪುಗಳನ್ನು ಮರುಕಳಿಸಬೇಡಿ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಸಂತೋಷ ತರುತ್ತವೆ. ತಾಳ್ಮೆ ಮತ್ತು ಪರಿಶೀಲನೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಪ್ಪಂದ ಮತ್ತು ಗೌರವ ಮುಖ್ಯವಾಗಿರುತ್ತದೆ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಸಾಮರಸ್ಯ ಮತ್ತು ಗೌರವ ಮುಖ್ಯವಾಗಿರುತ್ತದೆ. ಸಂಗಾತಿಯ ಆರೋಗ್ಯ ಅಥವಾ ಒತ್ತಡದ ಸಮಯದಲ್ಲಿ ಸಹನೆ ಮತ್ತು ಬೆಂಬಲ. ಒಟ್ಟಾಗಿ ಸಮಸ್ಯೆ ಎದುರಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಶನಿ ಪ್ರಭಾವದಿಂದ ಕೆಲ ಸಂದರ್ಭಗಳಲ್ಲಿ ಮನಸ್ಸು ಗಂಭೀರವಾಗಬಹುದು, ಆದರೆ ಅದೇ ನಿಮ್ಮ ಪಕ್ವತೆಯನ್ನು ತೋರಿಸುತ್ತದೆ. ಕುಟುಂಬದವರೊಂದಿಗೆ ಭಾವನಾತ್ಮಕ ಸಂಪರ್ಕ ಹೆಚ್ಚಾಗುತ್ತದೆ. ಮನೆಯ ವಾತಾವರಣ ಶಾಂತವಾಗುತ್ತದೆ. ಪೋಷಕರ ಆಶೀರ್ವಾದ ಮತ್ತು ಸಲಹೆಗಳು ನಿರ್ಧಾರಗಳಲ್ಲಿ ಶಕ್ತಿ ನೀಡುತ್ತದೆ. ಮಕ್ಕಳ ಶಿಕ್ಷಣ ಮತ್ತು ಪ್ರಗತಿಯಲ್ಲಿ ಸಂತೋಷ. ಕುಟುಂಬದಲ್ಲಿ ಹರ್ಷದ ವಾತಾವರಣ ನಿರ್ಮಾಣ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ. ಸಹಕಾರದಿಂದ ಕೆಲಸ ಸುಗಮವಾಗುತ್ತದೆ. ಮಾನಸಿಕ ಸ್ಥಿತಿ ಮತ್ತು ಆತ್ಮವಿಶ್ವಾಸ ಮನಸ್ಸು ಸ್ಥಿರವಾಗಿಸುತ್ತದೆ. ಅನಗತ್ಯ ಚಿಂತೆಗಳು ಕಡಿಮೆಯಾಗುತ್ತವೆ. ದೊಡ್ಡ ಕನಸುಗಳು ಹುಟ್ಟಿಕೊಳ್ಳುತ್ತವೆ. ಹಂತ ಹಂತವಾಗಿ ಸಾಧಿಸಬೇಕು. ಧ್ಯಾನ, ಯೋಗ ಅಥವಾ ಮಂತ್ರ ಜಪ ಜೀವನಕ್ಕೆ ಶಾಂತಿ ತರುತ್ತವೆ. ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಒಂಟಿತನ ಅಗತ್ಯವಿರುವ ಕ್ಷಣಗಳು ಆತ್ಮ ಪರಿಶೀಲನೆಗೆ ಬಳಸಿರಿ. ಸಹನೆ ಮತ್ತು ಶಿಸ್ತಿನಿಂದ ನಿಮ್ಮ ಬಲ ಹೆಚ್ಚಾಗುತ್ತದೆ. ಇತರರು ಆತುರಪಡಿಸಿದರೂ ನೀವು ಸಮತೋಲನ ಕಾಪಾಡುತ್ತೀರಿ. ಆತ್ಮವಿಶ್ವಾಸ ನಿಧಾನವಾಗಿ ಬೆಳೆಯುತ್ತದೆ. ನಿಮ್ಮ ಮೌಲ್ಯವನ್ನು ಅರಿಯುತ್ತೀರಿ.
ಹಳೆಯ ನೋವುಗಳನ್ನು ಮರೆಯುವ ಸಮಯ, ಕ್ಷಮಿಸುವುದನ್ನು ಕಲಿಯುವ ವರ್ಷ. ಜನರು ನಿಮ್ಮ ಮಾತನ್ನು ಗಮನದಿಂದ ಕೇಳುತ್ತಾರೆ. ಜೀವನದ ಸವಾಲುಗಳನ್ನು ಎದುರಿಸಲು ಧೈರ್ಯ ಹೆಚ್ಚಾಗುತ್ತದೆ. ಆರೋಗ್ಯ ಸರಾಸರಿ ಉತ್ತಮವಾಗಿರುತ್ತದೆ. ನಿಯಮಿತ ಆರೈಕೆ ಅಗತ್ಯ. ಎಲುಬು ಕೀಲು ನೋವು ಸಮಸ್ಯೆ ಕಾಣಿಸಬಹುದು. ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಜೀರ್ಣಕ್ರಿಯೆ ಸಮಸ್ಯೆ ಉಂಟಾದರೆ ಸರಳ ಆಹಾರ ಸಹಾಯ ಮಾಡುತ್ತದೆ. ಮಾನಸಿಕ ಒತ್ತಡ ದೈಹಿಕ ತೊಂದರೆಗಳಿಗೆ ಕಾರಣವಾಗಬಹುದು. ಕೆಲಸ ಮತ್ತು ವಿಶ್ರಾಂತಿ ಸಮತೋಲನ ಕಾಪಾಡಿಕೊಳ್ಳಿ. ಮಹಿಳೆಯರು ಹಾರ್ಮೋನಲ್ ಆರೋಗ್ಯದ ಕಡೆ ಗಮನ ಕೊಡಿ. ವೈದ್ಯರ ಸಲಹೆ ಪಡೆಯಿರಿ. ಹಳೆಯ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ. ಸರಿಯಾದ ಚಿಕಿತ್ಸೆ ಫಲಿತಾಂಶ ನೀಡುತ್ತದೆ. ಯೋಗ ಮತ್ತು ಪ್ರಾಣಾಯಾಮ ದೇಹ ಮನಸ್ಸಿನ ಸಮತೋಲನಕ್ಕೆ ಅಗತ್ಯ. ವೈದ್ಯಕೀಯ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿಯೇ ಇರುತ್ತದೆ. ಶಿಸ್ತು ಪಾಲಿಸಿದರೆ 2026 ನಿಮ್ಮ ಪರ. ಜೈ ಶ್ರೀರಾಮ್.